hello guys, welcome back to our YouTube channel. Keeping his eye on the ball. The running side with his start. Let's see, just Huh? ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು RCB ಮ್ಯಾಚ್ ನಡೀತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿರೋಂಗೆ RCB ಬ್ಯಾಟಿಂಗ್ ಮಾಡ್ತಾ ಇದೆ, ಟಾಸ್ ಗೆದ್ದು. ಸೊ ಹೇಗೆಲ್ಲ ಆಡ್ತಾ ಇದ್ದಾರೆ ಕೆಳಗಡೆ ಹೋಗಿ ನೋಡೋಣ. ಎಲ್ಲರ ಜೊತೆ ಹೆಂಗೆ ಮ್ಯಾಚ್ ನೋಡ್ತಿದ್ದಾರೆ, ವೈಬ್ ಹೇಗಿದೆ ಎಕ್ಸ್ಪೀರಿಯನ್ಸ್ ಮಾಡೋಣ. ಕಮ್ ಆನ್ ಗೈಸ್. ಒಂದು ಇನ್ನಿಂಗ್ಸ್ ಮುಗ್ದೋಯ್ತಾ ಅಂತ? ಇನ್ನು ಮುಗ್ದಿಲ್ಲಲ್ಲ? ಏನಾಗಿರ್ಬೋದು, ಯಾಕೆ ಪಟಾಕಿ ಹಚ್ತಾ ಇರ್ಬೋದು? ಕೊಹ್ಲಿ ಹೋದಲ್ಲ? ಹೌದಾ? ಈಗ ಯಾರು ಆಡ್ತಾ ಇದ್ದಾರೆ? ಗೊತ್ತಿಲ್ಲ, ಇನ್ನೊಬ್ರು ಯಾರು ಬಂದರು. ಲೆಟ್ಸ್ ಸಿ, ಲೆಟ್ಸ್ ಹೋಪ್ ಫಾರ್ RCB ವಿನ್. ಹಾಂ? ಓ RCB ಫ್ಯಾನ್ಸ್ ಮತ್ತು ಕ್ರೇಜಿ ಅಂತಲೇ ಹೇಳ್ಬೋದು. ಯೂಶಲಿ ಎಷ್ಟೊಂದು ಈವೆಂಟ್ ಆಗುತ್ತೆ, ನಾನು ಯಾವತ್ತೂ ಇಷ್ಟು ಕ್ರೌಡ್ ನೋಡೇ ಇಲ್ಲ. ಆ್ಯಂಪಿ ಥಿಯೇಟರಲ್ಲಿ ಎರಡೆರಡು ಸ್ಕ್ರೀನ್ ಅರೇಂಜ್ ಮಾಡಿದ್ದಾರೆ, ಪಾರ್ಕಿಂಗ್ ಲಾಟ್ ಮತ್ತು ಆ್ಯಂಪಿ ಥಿಯೇಟರಲ್ಲಿ. ಬಟ್ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ ಗೈಸ್. ಸೊ ನಾವು ಕೂಡ ಏನಾದರೂ ತಿನ್ಕೊಂಡು ಹಾಗೆ ಮ್ಯಾಚ್ ನೋಡೋಣ ಅಂತ ತಿನ್ನೋದಕ್ಕಂತ ಬಂದ್ವಿ. ಆ್ಯಕ್ಚುಲಿ ತುಂಬ ಸ್ಟಾಲ್ಸ್ ಇತ್ತು, ಫುಡ್ ಸ್ಟಾಲ್ಸ್ ಎಲ್ಲ ಕೂಡ ಹೆಲ್ದಿ ಆಪ್ಷನ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ಎಲ್ಲರೂ ಇಲ್ಲಿರೋ ರೆಸಿಡೆಂಟ್ಸೇ ಮಾಡಿ ತೊಗೊಂಬಂದು ಸೇಲ್ ಮಾಡ್ತಾ ಇದ್ದಿದ್ದು. ಸೊ ಇಟ್ ವಾಸ್ ನೈಸ್. ಆ್ಯಕ್ಚುಲಿ ಫುಡ್ ವಾಸ್ ರಿಯಲಿ ನೈಸ್. ವೆಜ್ ಪಲಾವ್ ಮಾತ್ರ ಆ್ಯಕ್ಚುಲಿ ಸಖತ್ತಾಗಿತ್ತು, ತುಂಬ ಮೈಲ್ಡಾಗಿ ಚೆನ್ನಾಗಿ ಮಾಡಿದರು. ನಮ್ಮ ಮನೆಯವರು ಕೂಡ ಮಸಾಲೆ ಪುರಿ ತಿಂದರು, ಅದನ್ನು ಓಕೆ ಇತ್ತಂತ ಹೇಳ್ತಾಯಿದ್ರು. ಸೊ ಹೀಗೆ ನಾವು ಅಲ್ಲಿ ಅಷ್ಟೊಂದು ಕ್ರೌಡ್ ಇರೋದ್ರಿಂದ ಇಲ್ಲೇ ಕೂತ್ಕೊಂಡು ಆರಾಮಾಗಿ ತಿಂದ್ಕೊಂಡು ಆಮೇಲೆ ಹೋಗಿ ಮ್ಯಾಚ್ ನೋಡ್ಬೋದಂತ ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಕ್ರೌಡ್ ತುಂಬ ಜಾಸ್ತಿ ಇತ್ತು, ಅಲ್ಲಿ ಕೂತ್ಕೊಂಡು ತಿನ್ನೋಕ್ಕೂ ಸ್ಪೇಸ್ ಇರಲಿಲ್ಲ. ಸೊ ವಿತೌಟ್ ಕ್ಲಬ್ ಹೌಸಲ್ಲೇ ಕೂತ್ಕೊಂಡು ತಿಂದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಈ ಥರ ಏನಾದರೂ ಈವೆಂಟ್ ಇದ್ದಾಗ ಈ ಥರ ಫುಡ್ ಸ್ಟಾಲಿಗೆ ಅಥವಾ ಬೇರೆ ಸ್ಟಾಲ್ಸಿಗೆ ಪರ್ಮಿಷನ್ ಕೊಟ್ಟಾಗ ಎಷ್ಟೊಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅವರಿಗೆ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗುತ್ತೆ. ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡಿರ್ತಾರೆ, ಅವರಿಗಿದು ಲೈಕ್ ಬಿಸ್ನೆಸ್ ಸ್ಟಾರ್ಟಿಂಗ್ ಟೈಮಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಕ್ಚುಲಿ PJC ಅಥಾರಿಟಿ ತುಂಬ ನೀಟಾಗಿ ಆರ್ಗನೈಸ್ ಮಾಡಿದ್ರು. ಲೈಕ್ ಫುಡ್ ಸ್ಟಾಲ್ಸ್ ಇರ್ಬೋದು, ಆ ಚೇರ್ಸ್ ಇರ್ಬೋದು, ಆ್ಯಂಪಿ ಥಿಯೇಟರಲ್ಲಿ ಇರ್ಬೋದು. ಸೊ ಒಂದೇ ಕಡೆ ಕ್ರೌಡ್ ಆಗುತ್ತಂತ ಅವರು 2 ಕಡೆ ಮಾಡಿದರು. ಸೊ ಕ್ರೌಡ್ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಆಗ್ತಾಯಿತ್ತು, ಬಟ್ ಸ್ಟಿಲ್ ಸ್ವಲ್ಪ ಕ್ರೌಡೆಡ್ ಅನಿಸ್ತಾ ಇತ್ತು ನಾರ್ಮಲ್ ಡೇಸಿಗಿನ್ನ. ಪಂಜಾಬ್ ನೋ RCB playing crazy, that's why these guys are ಪಟಾಕಿ ನೋಡಬಹುದು ಪಟಾಕಿ ಅದಕ್ಕೆ ಹಚ್ತಾ ಇರ್ಬೋದು. ಎಷ್ಟು ಕ್ರೌಡೆಡ್ ಆಗಿದೆ. ಯಾವ ಈವೆಂಟಲ್ಲೂ ನಾನು ಈ ಥರ ನೋಡೇ ಇಲ್ಲ. ನೋಡಿ ಸ್ಟೆಪ್ಸ್ ಮೇಲೆ ಎಲ್ಲರೂ ಕೂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಈ ಥರ ಎಲ್ಲರೂ ಒಟ್ಟಿಗೆ ಮ್ಯಾಚ್ ನೋಡೋದು ಒಂಥರ ಸಖತ್ತಾಗಿರೋ ವೈಬ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾವು ಆ್ಯಕ್ಚುಲಿ ಮನೇಲೇ ಕೂತ್ಕೊಂಡು ನೋಡ್ತಿದ್ವಿ. ಆಮೇಲೆ ಲೆಟ್ಸ್ ಜಸ್ಟ್ ಸಿ ದಟ್ ವೈಬ್ ಆ್ಯಂಡ್ ವಿಲ್ ಎಕ್ಸ್ಪ್ಲೋರ್ ಸಮಥಿಂಗ್ ಅಬೌಟ್ ದ ಫುಡ್ ಆ್ಯಂಡ್ ಎವ್ರಿಥಿಂಗ್ ಅಂತ ಜಸ್ಟ್ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಮನೇಲೇ ಬಂದು ಮ್ಯಾಚ್ ಕಂಟಿನ್ಯೂ ಮಾಡಿದ್ವಿ.
ಫುಲ್ ಎಕ್ಸೈಟ್ ಆಗಿದ್ರು, ಫುಲ್ ಮಜಾ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. RCB ಫ್ರಾಂಚೈಸಿ ಜರ್ಸಿ ರೆಡ್ ಇದೆ ಅಂತ ಇವರು ಕೂಡ ರೆಡ್ ಥೀಮ್ ಇಟ್ಕೊಂಡು ಡೆಕೋರೇಷನ್ಸ್ ಎಲ್ಲ ಮಾಡಿದರು ಪ್ರೆಸ್ಟೀಜ್ ಅಥಾರಿಟಿ ಅವರು. ಸೊ ಎಲ್ಲ ಲೈಟ್ಸ್ ರೆಡ್ ಲೈಟ್ಸ್ ಹಾಕಿ ರೆಡ್ ಕಾರ್ಪೆಟ್ ಸ್ವಲ್ಪ ಹಾಕಿ ಮತ್ತು ಎಲ್ಲ ಬ್ಯಾನರ್ಸ್ ಕೂಡ ಹಾಕಿದ್ರು ರೆಡ್ ಥೀಮಲ್ಲೇ ಡಿಸೈನ್ ಮಾಡಿದರು. ಬ್ಯಾನರ್ಸ್ ಕೂಡ ಕೊಹ್ಲಿದೊಂದೆರಡು ಪೋಸ್ಟರ್ಸ್ ಮತ್ತು RCB ಟೀಮ್ ಪೋಸ್ಟರ್ಸ್ ಕೂಡ ಇತ್ತು. ಯಾರು ಗೆಲ್ಬೋದು? ಪಂಜಾಬ್. ಏಕೆ ಶ್ರೇಯಸ್ ಅಯ್ಯರ್ ಸಖತ್ತಾಗಾಡ್ದ ಅಂತನಾ? ಅವ್ರು ಸ್ವಲ್ಪ ಫೈಟಿಂಗ್ ಸ್ಪಿರಿಟ್ ಇದೆ ಅವ್ರ ಹತ್ರ, ಸೊ ಅದಕ್ಕೆ ಸಪೋರ್ಟ್ ಅವರಿಗೆ ಮಾಡೋದು. ಶ್ರೇಯಸ್ ಅಯ್ಯರ್ನು ಕಾಂಟ್ರಿಬ್ಯೂಟ್ ಮಾಡ್ತಾನೆ, ಮತ್ತಿನ್ನು ಬೇರೆ ಪ್ಲೇಯರ್ಸ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಹೌದು, ಈವನ್ ಐ ಲೈಕ್ ಶ್ರೇಯಸ್ ಅಯ್ಯರ್ ದಟ್ ವೇ ಹಿ ಪ್ಲೇಡ್ ಲಾಸ್ಟ್ ಮ್ಯಾಚ್ ಇಸ್ ಲೈಕ್ ಎಕ್ಸಲೆಂಟ್. ಸೊ ವಿಲ್ ಸಿ ಯಾರು ಗೆಲ್ತಾರೆ ಅಂತ. RCB ಅಲ್ಲ? ಯಾ ಡೆಫಿನೆಟ್ಲಿ ಐ ಆಮ್ ಸಪೋರ್ಟಿಂಗ್ RCB, ಬಟ್ ಸಿ ಲೆಟ್ಸ್ ಸಿ ಯಾರು ಗೆದ್ರೂ ದಟ್ಸ್ ಫೈನ್. ಸಿ ನಿಮ್ಮ ಪಂಜಾಬ್ ಕಿಂಗ್ 11 ಗೆಲ್ತಾರ ಅಥವಾ ನಮ್ಮ RCB ಗೆಲ್ತಾರ? ಹೋಪ್ಫುಲಿ ಯಾರೇ ಗೆದ್ರು ಬಾಲ್ ಟು ಬಾಲ್ ಸೆಲೆಬ್ರೇಷನ್. ಹೌದಾ? ಜೋಶ್ ಅಂದರೆ ಇನ್ನು ಕೊಹ್ಲಿ ಮತ್ತಿನ್ನ ಸಾಲ್ಟ್ ಇದೆ. ಕೊಹ್ಲಿ ಮತ್ತೆ ಸಾಲ್ಟಾ? ಹೋಗಿ ನೋಡೋಣ. ಏನಂದ್ರೆ ನಮಗೆ ಮತ್ತೊಬ್ಬರು ನಾವು ಅರ್ಥ ಆದರೆ ನಾವು ನಿಜವಾದ ಮನುಷ್ಯರಾಗಿರ್ತೀವಂತ ಅರ್ಥ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿರೋಂಥ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ 11 ಪೀಪಲ್ ಹ್ಯಾವ್ ಲಾಸ್ಟ್ ದೇರ್ ಲೈಫ್. ಅವತ್ತು ಮ್ಯಾಚ್ ಗೆದ್ದಿದ್ದ ದಿನ ನಮಗೆ ಯಾರಿಗೂ ಕೂಡ ಸಣ್ಣ ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ ಹೀಗೆಲ್ಲ ಆಗಿಬಿಡತ್ತೆ ಅಂತ. ಆದರೆ ಏನು ಮಾಡೋದು, ಆ್ಯಸ್ ಎ ಸಿಟಿಸನ್ಸ್ ನಾವೆಲ್ಲ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಪೊಲೈಟ್ ವೇಯಲ್ಲಿ ಸೆಲೆಬ್ರೇಟ್ ಮಾಡಿದರೆ ಈ ಥರ ಪರಿಸ್ಥಿತಿ ಬರ್ತಿರಲಿಲ್ಲ. ಹಾಗೆ ಗೌರ್ಮೆಂಟ್ ಕೂಡ ರೆಸ್ಪಾನ್ಸಿಬಲ್ ವೇಯಿಂದ ಮ್ಯಾನೇಜ್ ಮಾಡಿದ್ದಿದ್ರೆ, ಆರ್ಗನೈಸ್ ಮಾಡಿದ್ದಿದ್ರೆ ಯಾವುದೇ ಕಾರಣಕ್ಕೂ ಈ ಥರ ಆಗ್ತಿರಲಿಲ್ಲ. ಸೊ ನಾವು ಇದರಿಂದ ಕಲಿಬೇಕು, ಕ್ವಶನ್ ಮಾಡಬೇಕು ಗೌರ್ಮೆಂಟ್. 2 ಡೇಸಿಂದ ನ್ಯೂಸ್ ಎಲ್ಲ ನೋಡಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದರಿಂದ ನಾನು ಸ್ವಲ್ಪ ಟೈಮ್ ತೊಗೊಂಡು ಈ ಕಂಟೆಂಟನ್ನು ಅಪ್ಲೋಡ್ ಮಾಡಿದೆ. ಹೋಪ್ಫುಲಿ ಆ ಫ್ಯಾಮಿಲಿಗೆ ದೇವರು ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾನು ಇವತ್ತು ಈ ವ್ಲಾಗನ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಸೆಲೆಬ್ರೇಟ್ ಮಾಡೋದು ತಪ್ಪಲ್ಲ, ಖುಷಿಯಾಗಿರೋದು ತಪ್ಪಲ್ಲ, ಆದರೆ ನಮ್ಮ ಖುಷಿ ಬೇರೆಯವರಿಗೆ ಒಂದು ಸಣ್ಣ ನೋವು ಕೂಡ ಮಾಡಬಾರ್ದು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಸೆಲೆಬ್ರೇಟ್ ಮಾಡಬೇಕು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.